ಕರ್ನಾಟಕ ರಾಜಕಾರಣದಲ್ಲಿ ಈಗ ಹೊಸ ಸಂಚಲನ. ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಭುಗಿಲೆದ್ದಿರೋ ಅಸಮಾಧಾನದ ಕಿಚ್ಚಿಗೆ ಬ್ರೇಕ್ ಹಾಕಲು ಸ್ವತಃ ಡಿಕೆ ಶಿವಕುಮಾರ್ ಕಣಕ್ಕಿಳಿದಿದ್ದಾರೆ. ಬ್ಲಾಕ್ ಮೇಲ್ ರಾಜಕಾರಣ ಮಾಡುವವರಿಗೆ ಡಿಕೆಶಿ ನೀಡಿರೋ ಈ ಖಡಕ್ ವಾರ್ನಿಂಗ್ ಏನ್ ಗೊತ್ತಾ? ಬನ್ನಿ ನೋಡ್ತಾ ಹೋಗೋಣ. ಸಚಿವ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ಸಾಕು, ರಾಜೀನಾಮೆ ಅಸ್ತ್ರ ಪ್ರಯೋಗಿಸಿ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡ್ತೀವಿ ಅಂದ್ರೆ ಅಲ್ಲಿಗೆ ಕತೆ ಕ್ಲೋಸ್. ಹೌದು, ಯಾರೇ ರಾಜೀನಾಮೆ ಕೊಟ್ಟರು ಕೂಡ ಕೇವಲ 2 ನಿಮಿಷದಲ್ಲಿ ಅದನ್ನ ಅಪ್ರೂವ್ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾರ್ಟಿಯಲ್ಲಿ ಒಟ್ಟು ಇರೋದೇ 33 ಸಚಿವ ಸ್ಥಾನಗಳು. ಎಲ್ಲರಿಗೂ ಮಂತ್ರಿಗಿರಿ ಕೊಡೋಕೆ ಆಗುತ್ತಾ ನೀವೇ ಹೇಳಿ? ಹಿರಿಯರು ನಿಷ್ಠಾವಂತರಿಗೆ ಆದ್ಯತೆ ನೀಡಲಾಗಿದೆ. ಆದ್ರೂ ಕೆಲವರು ಬಂಡಾಯದ ಬಾವುಟ ಹಿಡಿದು ಪಕ್ಷಕ್ಕೆ ಸವಾಲು ಹಾಕಿರೋದನ್ನ ಹೈಕಮಾಂಡ್ ತೀವ್ರ ಗಂಭೀರವಾಗಿ ಪರಿಗಣಿಸಿದೆ. ಇನ್ನು ಕೇಳಿ ಅಸಮಾಧಾನಿತ ಶಾಸಕರೇ, ನೀವೇನಾದ್ರೂ ಪಕ್ಷದ ಶಿಸ್ತು ಮೀರಿ ಬೀದಿ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡಿದ್ರೆ ಅಥವಾ ನಾಯಕತ್ವದ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ನಿಮ್ಗೆ ಟಿಕೆಟ್ ಸಿಗೋದು ಡೌಟ್. ನಿಮ್ಮ ಬೆಂಬಲಿಗರನ್ನ ನೀವೇ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾವುದೇ ಸಮಸ್ಯೆ ಇದ್ರೂ ಕೂಡ 4 ಗೋಡೆಗಳ ಮಧ್ಯೆ ಮಾತನಾಡಿ ಹೊರತು ಬೀದಿ ರಸ್ತೆಗಳಲ್ಲ ಅಂತ ಡಿಕೆಶಿ ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ ಅಂತ ಕೇಳಿಬಂದಿದೆ. ಅಷ್ಟೇ ಅಲ್ಲ, ಈಗಾಗಲೇ ಕೆಲವರು ರಾಜೀನಾಮೆ ಹಾದಿ ಹಿಡಿದಿದ್ರು. ಅವರ ಜೊತೆ ಯಾವುದೇ ಸಂಧಾನ ಸಭೆ ನಡೆಸುವ ಪ್ರಶ್ನೆ ಇಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಕಾಂಗ್ರೆಸ್ ಬಳಿ 140ಕ್ಕೂ ಹೆಚ್ಚು ಶಾಸಕರ ಬಲವಿದೆ. ಹಾಗಾಗಿ ಬೆರಳೆಣಿಕೆಯಷ್ಟು ಜನ ಹೋಗಿರೋದ್ರಿಂದ ಸರ್ಕಾರಕ್ಕೇನು ಅಕ್ಕಿ ಉದ್ರಲ್ಲ. ಮುಖ್ಯಮಂತ್ರಿಗಳ ಈ ಆಕ್ರಮಣಕಾರಿ ಹಾಗೂ ರಾಜಿ ರೈತ ನಡೆ ನೋಡಿದ್ಮೇಲೆ ಮೊದಲೆಲ್ಲ ಬಾಯಿಗೆ ಬಂದ ಹಾಗೆ ಅಬ್ಬರಿಸುತ್ತಿದ್ದ ಅತೃಪ್ತ ಶಾಸಕರು ಈಗ ಒಮ್ಮೆಲೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ. ಒಂದು ಕಡೆ ರಾಜೀನಾಮೆ ಕೊಟ್ರೆ ತಕ್ಷಣವೇ ಅಪ್ರೂವ್ ಆಗಿ ಉಪಚುನಾವಣೆ ಎದುರಿಸಬೇಕಾದ ಭೀತಿ, ಮತ್ತೊಂದ್ ಕಡೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೂಡ ಕೈ ತಪ್ಪುತ್ತೆ ಅನ್ನೋ ಭಯ ಅತೃಪ್ತರನ್ನ ಕಾಡ್ತಿದೆ ಅಂತ ಹೇಳ್ಬೋದು. ಒಟ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಈ ಕಠಿಣ ನಿಲುವಿನಿಂದಾಗಿ ಬಂಡಾಯದ ಹಾದಿಯಲ್ಲಿದ್ದ ನಾಯಕರು ಈಗ ತಣ್ಣಗಾಗುವಂತಾಗಿದೆ. ನಿಮ್ಮ ಪ್ರಕಾರ ಡಿಕೆಶಿ ತೆಗೆದುಕೊಂಡಿರುವ ಈ ಕಠಿಣ ತೀರ್ಮಾನ ಸರಿಯಾಗಿದ್ಯಾ ಅಥವಾ ಇಲ್ವಾ? ಕಮೆಂಟ್ ಮಾಡಿ.